ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಮಾಡೋದು ಇಷ್ಟೇ ಉದ್ದೇಶ ಸ್ನೇಹಿತರೆ. ಇವತ್ತು ಮಣ್ಣಿನ ಇಟ್ಕೊಂಡು ಯಾವ ಥರ ಮಾಡ್ತಾರೆ, ಎಷ್ಟು ಕಷ್ಟ ಇರ್ತೈತನ ಸ್ನೇಹಿತರೆ, ಈ ವಿಡಿಯೋದ ಪೂರ್ತಿ ತೋರ್ಸೋಕೆ ಸ್ನೇಹಿತರೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಾಳ್ಬೂದಿ ಮತ್ತು ಕರೆಕ್ಟಾಗಿ ನೀರು ಕ್ಲೀನಾಗೆಲ್ಲ ವಾರ ವಾರ ತಿರ್ಸಾಕ್ಬೇಕು. ಮಣ್ಣು ತಿರ್ಸಾಕಿದ್ರೆ ಕರೆಕ್ಟಾಗಿ ಇಟ್ಟಿಗೆ ಬರ್ತಾವೆ, ಚೆನ್ನಾಗಿ ಬರ್ತಾವೆ. ಇಲ್ಲ ಬರಲ್ಲ, ಫಿನ್ಸಿಂಗ್ ಬರಲ್ಲ, ಇಲ್ಲ ಅಂದ್ರೆ ಕಿರ್ಕೊಂಡು ಹೋಗ್ತಾವೆ. ಸರ್ ಅದು ಕರಗೈತಲ್ಲ ಮಣ್ಣು ಏನು ಮಿಕ್ಸ್ ಮಾಡಿರಿ? ಇದು ಕಾಳ್ಬೋದು. ಇದಕ್ಕೆಲ್ಲ ಒಂದು ವಾರ ಒಂದು 2 ತಿಂಗಳು ಮುಂಚಿತವಾಗಿ ಎಲ್ಲ ಕ್ಲೀನಾಗಿ ತಿರುವಿ ಮಣ್ಣು ಕ್ಲೀನಾಗಿ ತಿರುವಿ ಅದು ಮಿಕ್ಸ್ ಮಾಡಾಗಿ ಮ್ಯಾಗ ಮತ್ತೆ ನಾವು 3-4 ಪುಟ್ಟಿ ಹಾಕಿಂತೀವಿ ಕಲ್ಸಕರ ನೀರು ಅದ ಮಾಡ್ಕೊಂಡಿ ಮ್ಯಾಗ ಅದು ಈಗ ಕಲ್ಸಿ ಈಗ ತಿರುವಿದ್ರ ಸಾಯಂಕಾಲ ಒಳ್ಳೆ ಅದ ಬರ್ತೈತೆ ಹೊಡ್ಯಾಕ, ಒಳ್ಳೆ ಫಿನ್ಸಿಂಗ್ ಬರ್ತಾವ ಇಟ್ಟಿಗೆ. ಈಗ ಹಿಂಗೆ ಮಾಡ್ಕೊಂಡಿರಣ್ಣ, ಈಗ ಇದನ್ನ ನೀವು ಕಲಿಸ್ಕೊಂತೀರಿ. ಈಗ ನೀರು ಬಿಡ್ಕೊಂಡು ಕಲ್ಸ್ಬೇಕು. ಇವಾಗ ಕಲ್ಸಲ್ಲ, ಆ ಕಡೆ ಕಲ್ಸಿವಿ, ಅದನ್ನ ತೋರಿಸ್ತೀವಿ, ಆ ಕಡೆ ಕಲ್ಸಿವಿ. ಇದು ನಾಳಿಕೆಗೆ, ಇದನ್ನ ನಾಳಿಕೆ ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ನೀರ್ ಬಿಟ್ಕೊಂಡು ನೀರ್ ಬಿಟ್ಕೊಂಡು ಕ್ಲೀನಾಗಿ ಕ್ಯೂರಿಂಗ್ ಮಾಡ್ಕೊಂಡು ಅದು ಆದ ಬರೋವರೆಗೂ ನೀರ್ ಚೆನ್ನಾಗಿ ಕುಡಿಸ್ಬೇಕು. ತೀರಾ ಜಾಸ್ತಿ ನೀರ್ ಕುಡಿಸಿದ್ರೆ ಅಳಕಾಕತಿ, ಹೊಡ್ಯಕ್ ಬರಲ್ಲ ಇಟ್ಟಿಗೆ, ಹೊಡ್ಯಕ್ ಬರಲ್ಲ. ಇಲ್ಲೆಲ್ಲ ಈ ರೀತಿ ಇಟ್ಕೊಂಡು ಹೊಡೆದಿರಲ್ರಿ ನೀವು? ಈ ಮಳಲ್ ಯಾಕೆ ಕರ್ಕೊಂಡ್ರಿ? ಇಲ್ಲಿ ಮಳಲ್ ಇಟ್ಕೊಂಡಿರಲ್ಲ, ಬರಲ್ಲ ಇಟ್ಟಿಗೆ, ಬಾಕ್ಸ್ ಬಿಡಲ್ಲ. ಕಡೆ ತೋರ್ಸಿ, ಮಳಲ್ ತೋರ್ಸಿ. ಈ ತರ ಜಲ್ದಿ ಹಿಡ್ಕೋಬೇಕು. ಅಲ್ಲಿ ಮಳಲ್ ತಂದು ಮಂದಿ ಹಾಕಿರ್ತಾರ, ಪೆಟ್ಟಿಗೆಗೆ ಹಾಕಬೇಕು. ಅದೇ ಅಲ್ಲದ ನೋಡಿ ಬಾಕ್ಸ್. ಸ್ವಲ್ಪ ಏನಾರು ಹೆಚ್ಚು ಕಮ್ಮಿ ಆತಂದ್ರೆ ಈ ತರ ಬರ್ತಾವ ಇಟ್ಟಿಗೆ, ಈ ತರ ಬರ್ತಾವ. ಅದೇ ಸ್ವಲ್ಪ ನಾವು ಕ್ಲೀನಾಗಿ ಅದ ಮಾಡಿ ಹೊಡೆದ್ರೆ ಈ ತರ ಪಿನ್ಸಿಂಗ್ ಬರ್ತಾವ. ಅಷ್ಟೇ ವ್ಯತ್ಯಾಸ, ಇದ್ರಾಗ ಏನಿಲ್ಲ. ಕ್ಲೀನಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ನೀವು ಕೆಸರು ಅದ ಮಾಡೋದು ಹೇಳ್ರಿ, ಬರ್ರಿ ತೋರ್ಸಿ ಹೆಂಗಂತ. ಕೆಸರು ನೋಡ್ರಿ, ನಾವು ಪತ್ತಿ ಕಟ್ಟಿ ತಿರುವಿ ಹಿಂಗ ಹಿಂಗ ಉಲ್ಟಾ ಹೊಡಿತೀವಿ. ಉಂಡುಂಡಿ ಇರ್ತತಲ್ಲ, ಈ ತರ ತಿರ್ಬೇಕಿದ್ರೆ ಉಂಡುಂಡಿದ್ದು ಕರೆಕ್ಟ್ ಐತಿ, ಅಳ್ಕೊಂತತಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಈ ತರ ಇಟ್ಟಿಗೆ ಹೊಡಿತಾವ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಈ ತರ ಇಟ್ಕೊಂಡು ಹೊಡಿತಾವ. ಕ್ಲೀನಾಗಿ ಜಾಸ್ತಿ ತುಳಿಯಂಗೂ ಇಲ್ಲ, ತುಳಿದ್ರೆ ಕೆಸರು ಬರಲ್ಲ ಹೊಡ್ಯಾಕ. ಇದಕ್ಕೆಲ್ಲ ಇವರ ಮೇಂಟೆನೆನ್ಸ್ ಮಾಡೋರು ಯಜಮಾನ್. ವಿಡಿಯೋ ಮಾಡೋ ಉದ್ದೇಶ ಇಷ್ಟ ಸ್ನೇಹಿತರೆ. ಒಬ್ಬ ಕೂಲಿ ಕಾರ್ಮಿಕರು ಯಾವ ಥರ ಕಷ್ಟಪಡ್ತಾರೆ ಅನ್ನೋದು ಸ್ನೇಹಿತರೆ ಈ ವಿಡಿಯೋದನ್ನು ತೋರ್ಸೋಕೆ ಹೊಂಟೇನೆ ಸ್ನೇಹಿತರೆ. ಹಂಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ, ಪೂರ್ತಿಯಾಗಿ ನೋಡಿರಿ ಸ್ನೇಹಿತರೆ. ನೀವೇ ನೋಡ್ತಿರೋದು ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತಂದು ಹೇಳಿ ಸ್ನೇಹಿತರೆ. ಈ ವಿಡಿಯೋದೊಳಗೆ ನಿಮ್ದೊಂದು ಲೈಕ್, ಒಂದು ಸಬ್ಸ್ಕ್ರೈಬು, ಒಂದು ಕಾಮೆಂಟು ಅವ್ರಿಗೆ ಒಂದು ಗೌರವ ಕೊಟ್ಟಂಗೆ ಸ್ನೇಹಿತರೆ. ಅದರಿಂದ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಸ್ನೇಹಿತರೆ ಕೇಳ್ತಿದ್ದೀನಿ. ವ್ಯೂಸ್ ಸ್ನೇಹಿತರೆ ಪರವಾಗಿಲ್ಲ, ಹಿಂಗೆ ಒಂದು ಅಪ್ಲೋಡ್ ಆಗ್ತಾಯಿದೆ ಸ್ನೇಹಿತರೆ. ವ್ಯೂಸ್ ನೋಡಿದೆ ಸ್ನೇಹಿತರೆ, ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ಒಂದು ಬಡ ಚಾನಲ್, ಬಡವ ರೈತ ಬೆಳೀತಾನೆ ಸ್ನೇಹಿತರೆ. ಅಷ್ಟೇ, ಇದನ್ನ ಹೇಳೋಕೆ ಇಷ್ಟಪಡೋ ಸ್ನೇಹಿತರೆ, ಆಗಲೆಲ್ಲ ಹೇಳೋಕೆ ಇಷ್ಟಪಡೋದು. ಮೇಲೆ ಮತ್ತೆ ಈ ತರ ಹಿಂಗ ಹಾಕಬೇಕು, ಹಿಂಗ ಗುಡಿ ಹಾಕಬೇಕು. ಗುಡಿ ಹಾಕಿದ ಮ್ಯಾಗ ಹೊಡ್ಯಾಕ ನಮಗೆ ಅದ ಸಿಗ್ತೈತಿ. ಇವತ್ತು ಹೊಡಿತೀರಿ ಈಗ ಹೊಡ್ಯಾಕೈತಾರಲ್ಲ, ಸ್ಟಾರ್ಟ್ ಮಾಡ್ಯಾರ. ತಡಿ ತೋರಿಸ್ತೀವಿ, ಅದನ್ನ ತೋರಿಸ್ತೀವಿ. ತಡಿ ಅದಿಷ್ಟು ಹಾಕ್ತಿವಿ, ಅದಿಷ್ಟು ಮಾಡೇ ನೋಡ್ತೀವಿ. ಈ ತರ ಪೆಟ್ಟಿಗೆ ನೀರಾಗ ಎತ್ಬೇಕು, ಇಲ್ಲಾಂದ್ರೆ ಬರಲ್ಲ. ಆ ಥರ ನೀರಿಂದ ತಂದ ಮೇಲೆ ಈ ಥರ ಕೆಸರು ಹಾಕಿ ನಮಗೆ ಇಲ್ಲಿ ನೋಡಿಲ್ಲ ಎಷ್ಟು ಮಳಲ್ ಬೇಕಾ ಹಾಕೇಬೇಕು. ನಮಗೆ ತೀರಾ ಹತ್ತಿ ಮಳಲ್ ಹಾಕ್ಬಾರ್ದು, ಬರಲ್ಲ, ಫಿನ್ಸಿಂಗ್ ಬರಲ್ಲ.
ಸಾಗಿಸ್ತಾರೆ ಅನ್ನೋದು ಸ್ನೇಹಿತರೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಒಂದು ಕೂಲಿ ಕಾರ್ಮಿಕರಿಗೆ ಅಷ್ಟು ಸುಲಭ ಇರಲ್ಲ ಜೀವನ ಮಾಡೋದು. ಅದರಿಂದ ಈ ವಿಡಿಯೋ ನೋಡಿದರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು